ಹೆಸರು ಸ್ತುತ ಮಿಣಿಜಿಗಿ. ಈ ದಿನ ನಾವು ಸಮುದ್ರ ಮಂಥನ ನಾಟಕವನ್ನು ತೋರಿಸುತ್ತೇವೆ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಕುಳಿತು ಈ ರೂಪಕವನ್ನು ಆನಂದಿಸಬೇಕು. ನಿಮಗೆಲ್ಲರಿಗೂ ಸಮುದ್ರ ಮಂಥನ ಹೇಗಾಯ್ತು ಅಂತ ಗೊತ್ತಾ? ಸಮುದ್ರ ಮಂಥನದಿಂದ ಏನೇನು ಉದ್ಭವ ಆಯ್ತು ಅಂತ ಗೊತ್ತಾ? Do you know people once upon a time churned the ocean? Yes, it's really true they churned the ocean, and it's called Samudra Manthan. ಹೀಗೆ ಒಂದು ಸುಂದರವಾದ ದಿನ ದೇವತೆಗಳೆಲ್ಲ ಮೋಜು ಮಸ್ತಿ ಮಾಡಿಕೊಂಡು ಸುಖ ಸಂತೋಷದಿಂದ ಇರುವಾಗ ದೇವತೆಗಳ ಬದುಕಿಗೆ ಒಂದು ದೊಡ್ಡ ತಿರುವು ಬಂತು. ದೇವಲೋಕವನ್ನು ತಲುಪಿದ ದೂರ್ವಾಸ ಮಹರ್ಷಿಗಳು ಇಂದ್ರನಿಗೆ ಪ್ರಸಾದವಾಗಿ ಒಂದು ಹೂಮಾಲೆಯನ್ನು ನೀಡುತ್ತಾರೆ. ಆಗ ಮದೋನ್ಮತ್ತನಾದ ಇಂದ್ರನು ಆ ಮಾಲೆಯನ್ನು ಐರಾವತದ ಸೊಂಡಲಿಗೆ ಹಾಕುತ್ತಾನೆ. ಆನೆ ಇದನ್ನು ಆಟಿಕೆ ಎಂದು ಪರಿಗಣಿಸಿ ಅದನ್ನು ನೆಲಕ್ಕೆ ಎಸೆಯುತ್ತದೆ. ದೂರ್ವಾಸರು ಇದನ್ನು ಕಂಡು ಕಡು ಕೋಪದಿಂದ ಶಾಪ ಕೊಡುತ್ತಾರೆ. ಇಂತಹ ದೈವಿಕವಾದ ಹಾರವನ್ನು ಆತನಿಗೆ ನೆಲಕ್ಕೆ ನನ್ನಂತಹ ದೇವಋಷಿಗೆ ಅವಮಾನ ಮಾಡುತ್ತೆ. ಎಲ್ಲಿ ನನ್ನಂತ ಋಷಿಗಳಿಗೆ ಮಾನ ಸಮ್ಮಾನಗಳಿದ್ದವು ಅಲ್ಲಿ ಎಲ್ಲ ಶಕ್ತಿಹೀನವಾಗಲಿ ಮಾನ ಹಾನಿಯಾಗಲಿ ಹಾಗೂ ನಿಮ್ಮೆಲ್ಲರ ಐಶ್ವರ್ಯ ಸಮುದ್ರದಲ್ಲಿ ಸೇರಿ ಹೋಗಲಿ. ಶಾಂತಂ ಪಾಪ ಸ್ವಾಮಿ ಮಹರ್ಷಿಗಳೇ, ದಯವಿಟ್ಟು ಕ್ಷಮಿಸಿ. At this point, all the gods are worried. They lose all their powers, wealth, and treasure. ರಾಕ್ಷಸರು ಜಗತ್ತನ್ನೆಂದು ಆಕ್ರಮಿಸಿಕೊಂಡರು. ಈ ಸಂದರ್ಭದಲ್ಲಿ ರಾಕ್ಷಸರ ಅಟ್ಟಹಾಸ ಶುರು ಆಗಿದೆ. ದೇವರೆಲ್ಲ ವಿಷ್ಣುವಿನ ಮೊರೆ ಹೋಗುವುದನ್ನು ನೀವೇ ನೋಡಿ. ದೇವ ವಿಷ್ಣು, ನಮ್ಮ ಮೊರೆ ಕೇಳು, ನೀನೇ ನಮ್ಮನ್ನ ಕಾಪಾಡಬೇಕು. ದೂರ್ವಾಸರ ಶಾಪ ವಿಮೋಚನೆ ಹೊಂದುವ ನೀನೇ ದಾರಿ ತೋರಿಸಬೇಕು. ಎಲ್ಲರೂ ಸಮಾಧಾನದಿಂದ ಇರಿ. ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕೋಣ. ನೀವೆಲ್ಲ ಕಂಡ ಶಕ್ತಿ, ಧನ ಕನಕ ಎಲ್ಲ ಹಿಂತಿರುಗಿ ಬರಬೇಕಾದರೆ ಸಮುದ್ರ ಮಂಥನ ಮಾಡಲೇಬೇಕು. ಪ್ರಭು ನಾರಾಯಣ ನಾರಾಯಣ. ಪ್ರಭುವೆ, ಸರಿಯಾಗಿ ನಿಲ್ಲಲು ಶಕ್ತಿ ಇಲ್ಲದ ಇವರು ಸಮುದ್ರ ಮಂಥನ ಮಾಡುವುದಂತೂ? ಹಾಗಾದರೆ ಇದಕ್ಕೆಲ್ಲ ಒಂದೇ ಪರಿಹಾರ. ಶಕ್ತಿಹೀನರಾದ ನೀವುಗಳು ಯುಕ್ತಿಯಿಂದ ರಾಕ್ಷಸರನ್ನೇ ಕರೆತರಬೇಕು. ನಾರಾಯಣ 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 ನಾರಾಯಣ. ನಮ್ಮ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಆ ಗತಿಗೆಟ್ಟ ದೇವತೆಗಳಿಂದ ಏನು ಸಿಗದೆ ಇಲ್ಲಿಗೂ ಬರುವಂತಾಯಿತು. ಹೇಗಿದೆ ನಾರದರೆ ನಮ್ಮ ಸಂಭ್ರಮ? ಅಯ್ಯೋ ಪಾಪ, ಏನಿದ್ದರೇನು, ಅಯ್ಯೋ ಪಾಪ. ಸ್ವಾಮಿ ನಾರದರೆ ಅಯ್ಯೋ ಪಾಪ ಎನ್ನುತ್ತಿದ್ದೀರಲ್ಲ. ಈ ಲೋಕದಲ್ಲಿ ಏನು ಸಂಭ್ರಮವೋ. ಇಂದು ಇದ್ದು ನಾಳೆ ಸಾಯುವ ನೀವುಗಳೆಲ್ಲ ಚಿರಂಜೀವಿಗಳಾಗಿದ್ದರೆ ಎಷ್ಟೊಂದು ಚೆನ್ನಾಗಿತ್ತು. ಚಿರಂಜೀವಿಗಳೇ, ನಾವೇ ಸಾಯದೆ ಇರಬಹುದೇ?
ನಾಡದ ಮಹರ್ಷಿಗಳೇ, ದಯವಿಟ್ಟು ನಾವೆಲ್ಲ ಅಡಚಣೆಗಾಗುವ ಬಗೆ ಏನಾದರೂ ಒಂದು ಉಪಾಯವನ್ನು ಸೂಚಿಸಬೇಕು. ಇದಕ್ಕಿರುವುದು ಒಂದೇ ದಾರಿ, ಸಮುದ್ರ ಮಂಥನ. ಇದರಿಂದ ಹೊರಬರುವ ಅಮೃತಪಾನದಿಂದ ನೀವೆಲ್ಲ ಸದಾಕಾಲ ಯುವಕರಾಗುತ್ತೀರಿ. ಅಮೃತಪಾನ, ಸಮುದ್ರ ಮಂಥನ. ಈಗ ನೀವೆಲ್ಲರೂ ಊಹಿಸಿದ ಹಾಗೆ ದೇವತೆಗಳು ಮತ್ತು ರಾಕ್ಷಸರೆಲ್ಲರೂ ಸಮುದ್ರ ಮಂಥನಕ್ಕೆ ಅಣಿ ಮಾಡಿಕೊಳ್ಳುತ್ತಿದ್ದಾರೆ. ಮಹಾವಿಷ್ಣುವು ಮಂದಾರ ಪರ್ವತವನ್ನು ಹೋರಲು ಕೂರ್ಮಾವತಾರವನ್ನು ತಾಳುತ್ತಾನೆ. ಹಗ್ಗವಾಗಿ ಬೇಕಾದ ವಾಸುಕಿ ಸರ್ಪವನ್ನು ತಯಾರಾಗುತ್ತಾನೆ. ನಿಮಗೆಲ್ಲರೂ ಆಶ್ಚರ್ಯವಾಗುವಂತೆ ಸಮುದ್ರದಿಂದ ಏನೇನು ಉದ್ಭವಗೊಂಡವು. ಸಮುದ್ರ ಮಂಥನ ಸಮಯದಲ್ಲಿ ಹುಟ್ಟಿದ ನನ್ನನ್ನು ಕಾಮಧೇನು ಎಂದು ಕರೆಯುತ್ತಾರೆ. ನನಗೆ ಸುರಭಿ ಎಂತಲೂ ಹೆಸರಿದೆ. ನೀವು ಹೇಳಿದೆ ಎಲ್ಲವನ್ನೂ ಕೋರಬಲ್ಲ ಗೋಮಾತೆ ನಾನು. ನನ್ನ ಬೇಕಿದ್ದ ಫಲವನ್ನು ಕೊಡುವೆ. ನಾನು ಕೂರ್ಮ, ನಾನು ಮಂದಾರ ಪರ್ವತವನ್ನು ರಕ್ಷಿಸುತ್ತೇನೆ. ಅಮೃತ ಬರುವುದಕ್ಕಿಂತ ಮೊದಲು ಹೊರಗಡೆ ಬಂದದ್ದು ಹಾಲಾಹಲ ವಿಷ. ಹಾಗೇನಾಯ್ತು ಗೊತ್ತಾ? ಅಮೃತಕ್ಕೆಂದು ಬಂದವರೆಲ್ಲರೂ ವಿಷವನ್ನಾರು ಅಲ್ಲರು. ಇಂತಹ ವಿಷವನ್ನು ಉಳ್ಳಲು ಪರಶಿವನನ್ನು ಬಿಟ್ಟರೆ ಇನ್ಯಾರಿಂದ ಸಾಧ್ಯ? ಅಂದಿನಿಂದ ಪರಶಿವನನ್ನು ನೀಲಕಂಠ, ವಿಷಕಂಠ ಮತ್ತು ನಂಜುಂಡೇಶ್ವರ ಎಂದು ಕರೆಯುತ್ತಾರೆ. ಎಲ್ಲರೂ ಈವರೆಗೆ ನಿರೀಕ್ಷಿಸುತ್ತಿದ್ದ ಅಮೃತದ ಉಗಮವಾಗಿದೆ. ಎಂಥ ವಿಶೇಷ ನೋಡಿ. ಮೊದಲು ಹಾಲಾಹಲ ವಿಷ, ನಂತರ ಜೀವಜಲ ಅಮೃತ. ಈ ಅಮೃತಕ್ಕೋಸ್ಕರವೇ ಅಲ್ಲವೇ ಈ ಮಂಥನ? ಇನ್ನು ಮತ್ತೆ ಅವ ಹೊಸ ಕ್ಷೋಭೆಯೊಂದು ತಲೆದೂರುವುದೋ ನೋಡಿಯೇ ಬಿಡೋಣ. ಈ ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲೂ ಆಶ್ಚರ್ಯ, ಮುಂದೇನು ಎಂಬ ಪ್ರಶ್ನೆ. ಈ ಸಂದರ್ಭದಲ್ಲಿ ರಾಕ್ಷಸರೇನಾದರೂ ಅಮೃತವನ್ನು ಕುಡಿದು ಅಮರರಾಗಿ ಬಿಟ್ಟರೆ? ಚಿಂತೆ ಬೇಡ, ಒಂದು ಉಪಾಯ ಇದೆ. ರಾಕ್ಷಸರೇ, ಈ ಅಮೃತವನ್ನು ಹಂಚಲು ಒಂದು ಸುಂದರವಾದ ಮೋಹಿನಿ ಬಂದ್ರೆ? ಇಲ್ಲಿಯವರೆಗೂ ಕಷ್ಟಪಟ್ಟು ಸಮುದ್ರ ಮಂಥನ ಮಾಡಿದ ರಾಕ್ಷಸನಿಗೆ ಅಮೃತ ಕೊಡದಿದ್ದರೆ ಹೇಗೆ? ಈ ಅಮೃತ ಈ ಅಸುರನಿಗೆ ಕೊಡದಂತೆ ನನ್ನ ಬಳಿ ಒಂದು ಉಪಾಯ ಇದೆ. ಅಮೃತ ಖಾಲಿ ಖಾಲಿ. ನಿಮಗಿನಲ್ಲಿ ಅಮೃತ ಸ್ವರ್ಗದಿಂದ ಇದೀಗಲೇ ತೊಲಗಿ.
सुगन्धिं पुष्टिवर्धनम्